ಶಿಕ್ಷಣ ಅನ್ನುವಂಥದ್ದು ಇವತ್ತು ಒಂದು ಸರಕಾಗಿದೆ. ಸರಕಾಗಿರುವುದರಿಂದ ಅದು ಒಂದು ಹಣ ಕೇಂದ್ರಿತವಾಗಿದೆ. ನಾವು ಯಾವುದನ್ನ ಮೌಲ್ಯ ಕೇಂದ್ರಿತವಾಗಬೇಕು ಅಂತ ಭಾವಿಸಿದ್ವೋ ಅದು ಇವತ್ತು ಮೌಲ್ಯ ಕೇಂದ್ರಿತ ಆಗಲಿಲ್ಲ, ಅದು ಹಣ ಕೇಂದ್ರಿತವಾಗಿದೆ. ಶ್ರೀಪಾದ್ ಭಟ್ರ ಈ ಪುಸ್ತಕ ಹೆಚ್ಚು ಕಡಿಮೆ ಒಂದು ಶತಮಾನಕ್ಕೂ ಹೆಚ್ಚು ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತು ಮಾತನಾಡ್ತದೆ. 1818ರಿಂದ ಹಿಡಿದು ಇತ್ತೀಚೆಗೆ ಬಂದಂಥ 2020ನಲ್ಲಿ 2020ನಲ್ಲಿ ಬಂದಂಥ NEP ಅಲ್ಲಿವರೆಗೂ ಸುಮಾರು 102 ವರ್ಷದ ಭಾರತದ ಶೈಕ್ಷಣಿಕ ವ್ಯವಸ್ಥೆಯನ್ನು ಕುರಿತು ಬಹಳ ಸುದೀರ್ಘವಾಗಿ ಮಾತಾಡುತ್ತೆ. ಮತ್ತು ಆ 101 ಶತಮಾನದ ಅವಧಿಯಲ್ಲಿ ಬಂದಂತಹ ಅನೇಕ ಆಯೋಗಗಳು, ಸರ್ಕಾರಗಳು ಕಾಲಕಾಲಕ್ಕೆ ರೂಪಿಸಿದಂತಹ ನಿಯಮಗಳು, ಅವು ಉಂಟು ಮಾಡಿದ ಪರಿಣಾಮಗಳು, ಇವೆಲ್ಲವನ್ನು ಕೂಡ ಬಹಳ ಮಾರ್ಮಿಕವಾಗಿ ಈ ಪುಸ್ತಕದೊಳಗಡೆ ಹೇಳಲಾಗ್ತದೆ. ಅಂದರೆ ಅವರು ಇದೆಲ್ಲವನ್ನು ಹೇಳೋದು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ, ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ, ಸಂವಿಧಾನದ ಹಿನ್ನೆಲೆಯಲ್ಲಿ ಮತ್ತು ಎಲ್ಲರನ್ನೂ ಒಳಗೊಳ್ಳುವಿಕೆಯ ನೆಲೆಯಲ್ಲಿ ಅದನ್ನು ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಭಾರತದಂತಹ ದೇಶಕ್ಕೆ ವಂಚಿಸುವ ಗುಣ ಬಹಳ ಒಗ್ಗಿಕೊಂಡಿದೆ ಅಂತ. ಇಲ್ಲೆಲ್ಲವೂ ಕೂಡ ವಂಚನೆಯಿಂದಲೇ ನಡೀತಾ ಇದೆ. ಈ ವಂಚನೆಯ ಬೇರು ಎಲ್ಲಿದೆ ಅಂತಂದ್ರೆ ಇದು ಬ್ರಾಹ್ಮಣ್ಯದಲ್ಲಿದೆ ಅಂತ. ಅದರಿಂದ ಈ ವಂಚನೆ ಅನ್ನುವಂಥದ್ದು ಇಲ್ಲಿನ ರಕ್ತಕ್ಕೆ, ಮೆದುಳಿಗೆ, ದೇಹದ ಎಲ್ಲ ತಂತುಗಳಿಗೂ ಕೂಡ ಪಸರಿಸಿದೆ ಅಂತ ನಾನು ಭಾವಿಸ್ತೀನಿ. ಆದ್ದರಿಂದ ಇಲ್ಲಿ ಯಾರು ಯಾರನ್ನಾದರೂ ವಂಚಿಸಬಹುದು. ಅಲ್ಲ, ಅವ್ರು ಮಾತಾಡ್ಬಿಟ್ರೆ ಅವ್ನು ಮಾತಾಡ್ತೀನಿ, ನಾನು ಕೇಳಿಸ್ಕೊಬೇಕು. ಸೊ ಹಾಗಾಗಿ ಇಲ್ಲಿ ಯಾರು ಯಾರನ್ನು ಬೇಕಾದರೂ ವಂಚಿಸಬಹುದು. ವಂಚನೆಗೆ ಇಲ್ಲಿ ತಾರತಮ್ಯ ಇಲ್ಲ. ತಾನು ಎಷ್ಟಾದರೂ ಕೂಡ ಬಾಚಿಕೊಳ್ಬಹುದು. ತಾನು ಎಷ್ಟು ಬಾಚಿಕೊಳ್ಳುತ್ತೇನೆ ಎನ್ನುವುದು ಅಷ್ಟೇ ಮುಖ್ಯ. ಈ ರೀತಿಯ ಅನೇಕ ತರತಮವಾದ ನೆಲೆ ಭಾರತದ ಒಟ್ಟು ಸಾಮಾಜಿಕ ವ್ಯವಸ್ಥೆ ಒಳಗಡೆ ಪಸರಿಸಿದೆ ಅಂತ. ಸೊ ಹಂಗಾಗಿ ಇದು ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೂ ಕೂಡ ಬಂದು ನಿರಂತರವಾಗಿ ಸಾಗಿರೋದನ್ನು ನಾವು ಗಮನಿಸ್ಬೋದಾಗಿದೆ. ಸೊ ಈ ಪುಸ್ತಕ ಈ ವಂಚನೆಯ ಇತಿಹಾಸವನ್ನು ಕೂಡ ಬಹಳ ಮುಖ್ಯವಾಗಿ ಅದು ಹೇಳ್ತದೆ. ಇಲ್ಲಿಯ ಬ್ರಾಹ್ಮಣ್ಯ ಉಂಟು ಮಾಡುತ್ತಿರುವ ಪಿತೂರಿಗಳು, ಅವರು ವಂಚಿಸಿದಂತಹ ವಂಚನೆಯ ನೆಲೆಗಳು, ಅವುಗಳನ್ನು ಕೂಡ ಇದು ಬಹಳ ಮುಖ್ಯವಾಗಿ ಹೇಳ್ತದೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಕನಸು ಕಂಡಿದ್ರು, ಶಿಕ್ಷಣ ಅನ್ನುವಂಥದ್ದು ಒಂದು ಸಮಾಜವನ್ನು, ಅಲ್ಲಿಯ ಮನುಷ್ಯರನ್ನು ಬದಲಾವಣೆ ಮಾಡುತ್ತೆ. ಅದು ಈ ಒಂದು ದೇಶದ, ಒಂದು ಸಮಾಜದ ಮತ್ತು ಅಲ್ಲಿ ವ್ಯಕ್ತಿಗಳ ಔನ್ನತ್ಯದಲ್ಲಿ ಬಹಳ ಮುಖ್ಯವಾದಂತಹ ರೋಲನ್ನು ಉಂಟು ಮಾಡುತ್ತದೆ ಅಂತ ಭಾವಿಸಿದರು. ಆದರೆ ಈ ಶಿಕ್ಷಣ ಅನ್ನುವಂಥದ್ದು ಈ ಸರ್ಕಾರ ಸ್ವಾತಂತ್ರ್ಯ ಬಂದ ಈ 75 ವರ್ಷಗಳಲ್ಲಿ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಅದು ಸಕ್ಸಸ್ ಆಗಿದೆಯಾ ಅನ್ನೋದನ್ನು ನೋಡಿದ್ರೆ ಅಷ್ಟೊಂದು ತೃಪ್ತಿದಾಯಕ ಆಗಿಲ್ಲ ಅಂತಲೇ ಕೂಡ ನಾವು ಹೇಳ್ಬೋದು. ಸೊ ಹಂಗಾಗಿ ಒಟ್ಟು ಈ ಬ್ರಾಹ್ಮಣ್ಯದ ನೆಲೆಯಿಂದ ನಾವು ಗಮನಿಸೋದಾದರೆ, ವಂಚಕ ನೆಲೆ ಅನ್ನುವಂಥದ್ದು ನಾನು ಯಾವುದನ್ನು ಕರಿತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವಂಚಕ ನೆಲೆ ಅನ್ನುವಂಥದ್ದು ಇದ್ದಿದ್ದರಿಂದಲೇ ಈ ದೇಶದ ದಲಿತರನ್ನ, ಹಿಂದುಳಿದವರನ್ನ, ಅಲ್ಪಸಂಖ್ಯಾತರನ್ನ ಮತ್ತು ಎಲ್ಲ ಕೆಳಜಾತಿಗಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲಾಗಿತ್ತು ಅಂತ. ಸೊ ಅದರಿಂದ ಈ ವಂಚನೆಯ ಬುದ್ಧಿ ಇರುವುದರಿಂದಲೇ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಅದಕ್ಕೆ ಅರ್ಥವೇ ಇಲ್ಲದೆ ಇರುವಂಥ ಒಂದು ನೆಲೆಗಟ್ಟಲ್ಲಿ ನಾವು ಇವತ್ತು ನಿಂತಿದ್ದೀವಿ ಅಂತ. ಇವತ್ತು ಅತಿ ಹೆಚ್ಚು ಅಪಹಾಸ್ಯಕ್ಕೀಡಾಗ್ತಾ ಇರುವಂತಹ ಪದಗಳಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು, ಪ್ರಜಾಪ್ರಭುತ್ವ ಅನ್ನುವಂಥದ್ದು, ಸಂವಿಧಾನ ಅನ್ನುವಂಥದ್ದು, ಒಳಗೊಳ್ಳುವಿಕೆ ಅನ್ನುವಂಥದ್ದು, ಸಮತೆಯ ತತ್ವ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅರ್ಥವನ್ನು ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಇದ್ದೇವೆ ಅಂತ. ಸೊ ಆ ನಿಟ್ಟಿನೊಳಗಡೆ ಇಲ್ಲಿಯ ಬಹುಜನ ಅನ್ನುವಂಥದ್ದು ಏನಿದೆಯೋ ಬಹಳ ಮುಖ್ಯವಾಗಿ ನಾವು ಅದನ್ನು
ಹೇಗೆ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದ್ರ ದೃಷ್ಟಿ ಒಳಗಡೆ ನಾವು ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇದು ಹೇಳ್ತದೆ. ಸೊ ಹಿಂಗಾಗಿ ಈ ಪುಸ್ತಕ ಎತ್ತುವಂಥ ಇನ್ನೊಂದಷ್ಟು ಪ್ರಶ್ನೆಗಳನ್ನು ನಾವು ಹೇಳೋದಾದರೆ, ಶಿಕ್ಷಣ ಅನ್ನುವಂಥದ್ದು ಇವತ್ತು ಒಂದು ಸರಕಾಗಿದೆ. ಸರಕಾಗಿರುವುದರಿಂದ ಅದು ಒಂದು ಹಣ ಕೇಂದ್ರಿತವಾಗಿದೆ. ನಾವು ಯಾವುದನ್ನ ಮೌಲ್ಯ ಕೇಂದ್ರಿತವಾಗಬೇಕು ಅಂತ ಭಾವಿಸಿದ್ವೋ ಅದು ಇವತ್ತು ಮೌಲ್ಯ ಕೇಂದ್ರಿತ ಆಗಲಿಲ್ಲ, ಅದು ಹಣ ಕೇಂದ್ರಿತವಾಗಿದೆ. ಮಕ್ಕಳನ್ನು ಕೂಡ ಓದಿಸುವಂಥ ತಂದೆ ತಾಯಿಗಳು ಕೂಡ ನನ್ನ ಮಗ ಅಥವಾ ನನ್ನ ಮಗಳು ಹೆಚ್ಚು ಹೆಚ್ಚು ಹಣ ತರಬೇಕು, ದೊಡ್ಡ ದೊಡ್ಡ ಕೆಲಸಗಳು ಸೇರಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಳ್ತಾರೆ ಹೊರತು ಒಂದು ಉತ್ತಮದಲ್ಲಿ ಸಮಾಜದಲ್ಲಿ ಉತ್ತಮವಾಗಿರುವಂಥ ವ್ಯಕ್ತಿಯಾಗಿ ನಿರ್ಮಾಣ ಆಗಲಿ ಎನ್ನುವಂಥದ್ದನ್ನ ಎಷ್ಟು ಜನ ತಂದೆ ತಾಯಿ ಇಟ್ಕೊಳ್ತಾರೆ? ಅಂತಹ ಶಿಕ್ಷಣ ಎಲ್ಲಿ ಸಿಗುತ್ತೆ? ಸೊ ಈ ಥರದ ಅನೇಕ ಪ್ರಶ್ನೆಗಳು ಕೂಡ ಇದರೊಳಗಡೆ ಇದೆ. ಅಂದರೆ ನಾವು ಮಾಡ್ತಾ ಇರೋದು ಏನು ಅಂತಂದರೆ, ಇವತ್ತಿನ ಶಿಕ್ಷಣ ವ್ಯವಸ್ಥೆ ನಮ್ಮ ಮಕ್ಕಳನ್ನು ಹಣದ ಕುದುರೆಯ ಹಿಂದೆ ಓಡುತ್ತಿರುವಂತಹ ಓಡುಗಾರರನ್ನಾಗಿ ನಾವು ಸೃಷ್ಟಿ ಮಾಡ್ತಾ ಇದ್ವಿ. ಮತ್ತು ಅವು ಇವತ್ತು ಶಾಲೆಗಳಿಗೆ ಹೋಗೋದನ್ನು ನೋಡಿದ್ರೆ ಮುಂದೊಂದು ದಿನ ಮಂಡಿಪೇಟೆಯಲ್ಲಿ ಮೂಟೆ ಹೊರ್ಲಿಕ್ಕೆ ಟ್ರೈನಿಂಗ್ ಕೊಡ್ತಾ ಇದೀವೇನೋ ಅನ್ನುವ ರೀತಿ ಒಳಗಡೆ ಅವ್ರನ್ನ ತಯಾರು ಮಾಡ್ತಾ ಇದ್ವಿ ಅನ್ನುವಂಥ ಆತಂಕ ಕೂಡ ಇದೆ ಅಂತ. ಅದ್ರ ಜೊತೆಗೆ ಇವತ್ತು ಸ್ಥಾಪಿತ ಹಿತಾಸಕ್ತಿಗಳು, ಬಂಡವಾಳಶಾಹಿಗಳು ಇವರೆಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರವನ್ನು ಬಹಳ ಮುಖ್ಯವಾಗಿ ಆವರಿಸಿಕೊಂಡು ಕೂತಿದ್ದಾರೆ ಅಂತ. ಒಂದು ಕಾಲದಲ್ಲಿ ಪ್ರೈವೇಟ್ ಅನ್ನುವಂಥದ್ದು ಕಡಿಮೆ ಇತ್ತು. ಅದನ್ನ ನಾರಾಯಣವರು ಹೇಳಿದನ್ನ ಒಂದು ಸ್ವಲ್ಪ ನೀರು ಕೊಡಿ. ಪಬ್ಲಿಕ್ ಸೆಕ್ಟರ್ ಅನ್ನುವಂಥದ್ದು ಬಹುತೇಕ ಜಾಸ್ತಿ ಇತ್ತು ಒಂದು ಕಾಲದಲ್ಲಿ. ಅಂದ್ರೆ ನಾವೆಲ್ಲರೂ ಓದುವ ಸಂದರ್ಭದಲ್ಲಿ ಎಲ್ಲರೂ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ರು, ಎಲ್ಲರೂ ಸರ್ಕಾರಿ ಕಾಲೇಜ್ಗಳಿಗೆ ಹೋಗ್ತಾ ಇದ್ರು. ಒಂದು ಕಾಲೇಜ್ ಇದ್ದಿದ್ದು ಡಿಗ್ರಿ ಮಾಡ್ಬೇಕಂದ್ರೆ ತಾಲೂಕ್ ಲೆವೆಲ್ಗೆ ಹೋಗ್ಬೇಕಾಗಿತ್ತು ಅಥವಾ ಜಿಲ್ಲಾ ಮಟ್ಟಗಳಿಗೆ ಬರ್ಬೇಕಾಗಿತ್ತು ಅಂತ ಸಂದರ್ಭ ಇತ್ತು. ಆದ್ರೆ ಬರ್ತಾ ಬರ್ತಾ ಏನಾಯ್ತು, ಈ ಬಂಡವಾಳಶಾಹಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಬಂದಂಗೆ ಏನಾಯ್ತು, ಈ ಕ್ಷೇತ್ರವನ್ನ, ಸಾರ್ವಜನಿಕ ಕ್ಷೇತ್ರವನ್ನ ಕುಬ್ಜಗೊಳಿಸಲಾಯಿತು. ಖಾಸಗಿ ಶಿಕ್ಷಣ ವಲಯವನ್ನ ಅವ್ರು ಇರಿದು ಮಾಡಲಾಯಿತು ಅಂತ. ಸೊ ಇದು ಬಹಳ ದೊಡ್ಡ ಆತಂಕಕಾರಿಯಾಗಿರುವಂತ ಸಂದರ್ಭ. ಯಾಕೆ ಹಾಗೆ ಮಾಡಲಾಯಿತು ಅಂತ, ಅಲ್ಲಿ ಇವರೆಲ್ಲರೂ ಬಂಡವಾಳಶಾಹಿಗಳು ಮತ್ತು ರಾಜಕಾರಣಿಗಳಿದ್ದಾರೆ ಮತ್ತು ಮಠಾಧೀಶರಿದ್ದಾರೆ. ಇವರು 3 ಜನ ಕೈಲೇ ಇಡೀ ಶಿಕ್ಷಣ ವ್ಯವಸ್ಥೆ ಸಿಲುಕಿರೋದು ಅಂತ. ಅದನ್ನ ನೀವು ಸಾರ್ವತ್ರೀಕರಣಗೊಳಿಸೋದಕ್ಕೆ ಮತ್ತೆ ಸಾಧ್ಯವಾ ಅಂದ್ರೆ ಅಷ್ಟು ಸುಲಭ ಅಲ್ಲ ಅದು ಅಂತ. ಸೊ ಇದು ಒಂದು. ಹಿಂಗಾಗಿ ಇಡೀ ಶಿಕ್ಷಣ ಕ್ಷೇತ್ರವನ್ನ ಎಲ್ಲ ಬಲಿಷ್ಠರು ಕಬ್ಜಾ ಮಾಡ್ಕೊಂಡಿರುವಂಥ ಸಂದರ್ಭದಲ್ಲಿ, ಈ ಕ್ಷೇತ್ರವನ್ನ ಶಿಂಕ್ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಮುಂದಿನ ದಾರಿ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿರೋ ಪ್ರಶ್ನೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು PG ವರೆಗೂ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರೋವರೆಗೂ ಕೂಡ ಸಾರ್ವಜನಿಕ ಸೆಕ್ಟರ್ ಅಲ್ಲಿ, ಅಂದ್ರೆ ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜು, ಸರ್ಕಾರಿ ವಿಶ್ವವಿದ್ಯಾಲಯಗಳು ಓದ್ತಾ ಇರುವವರ ಸಂಖ್ಯೆ 80% ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಮತ್ತು ಅಂಚಿನ ಸಮುದಾಯಗಳು. ಈ ವರ್ಗದ ಮಕ್ಕಳೇ ಇವತ್ತಿಗೂ ಈ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಇರುವಂಥದ್ದು. ಆದರೆ ಸರ್ಕಾರ ಅವನ್ನ ಮತ್ತೆ ಕಾಲಕ್ಕೆ ಅವನ್ನ ಮುಚ್ಚುವಂತ, ವ್ಯವಸ್ಥಿತವಾಗಿ ಅವನ್ನ ನಾಶ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಒಂದು ಸರ್ಕಾರ ಬರುತ್ತೆ, ಜಿಲ್ಲೆಗೊಂದೊಂದು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡುತ್ತೆ. ಇನ್ನೊಂದು ಸರ್ಕಾರ ಬರುತ್ತೆ, ಇದ್ರ ಅಗತ್ಯ ಇಲ್ಲ, ಇವನ್ ಮುಚ್ತೀವಿ ಅಂತ ಇನ್ನೊಂದು ಸರ್ಕಾರ ಹೇಳುತ್ತೆ. ಆದರೆ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿ 10 ವರ್ಷ 15 ವರ್ಷ ಕಳೆದ್ರು ಕೂಡ ಒಬ್ಬ ಬೋಧಕರನ್ನ ನೇಮಕ ಮಾಡ್ಕೊಳ್ಳೋದಿಲ್ಲ. ಒಬ್ಬರು ಸರ್ಕಾರದಿಂದ ನೇಮಕವಾಗಿರುವಂತಹ ಬೋಧಕರು ಇದ್ದಾರೆ ಅನ್ನುವಂಥ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಒಬ್ಬರು ಇಲ್ಲದೆ ಇರೋದು ನಾವು ನೋಡ್ತೀವಿ. ಹೊಸದಾಗಿ ಸ್ಥಾಪನೆ ಮಾಡಿರುವಂತಹ ಅನೇಕ ಯೂನಿವರ್ಸಿಟಿಗಳಲ್ಲಿ ಎಲ್ಲರೂ ಕೂಡ 100% ಇರುವಂಥವ್ರು ಎಲ್ಲರೂ ಕೂಡ ಗೆಸ್ಟ್ ಫ್ಯಾಕಲ್ಟಿಯಿಂದ ನಡೀತಾ ಇರುವಂಥದ್ದು ನಾವು ಗಮನಿಸ್ತೀವಿ. ಯಾಕೆ ಈ ರೀತಿ ಅಸಡ್ಡೆ ಮಾಡ್ತಾರೆ?
ಯಾರಿಗೆ ಈ ವಂಚನೆ ನಡೀತಾ ಇದೆ? ಶ್ರೀಪಾದ್ ಭಟ್ರು ಅದನ್ನ ಹೇಳ್ತಾರೆ. ಇರುವ ಸರ್ಕಾರಿ ಕಾಲೇಜುಗಳಲ್ಲೂ ಕೂಡ ಪಾಠ ಮಾಡುವುದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ. ಕೆಲವು ಮೇಷ್ಟ್ರು ನಾವು ಪಾಠ ಮಾಡದೇ ಇಲ್ಲ ಅನ್ನುವಂಥ ಇದಕ್ಕೆ ಹೋಗಿದ್ದಾರೆ. ಸರ್, ಕೆಲವು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಸ್ಟಾಫ್ ರೂಮ್ ಮೇಲೆ ಕೂತ್ಕೊಂಡು ಹೋಗ ಎಲ್ಲ ದಲಿತರವು ಹಿಂದುಳಿದವು ಅವು ಬಂದಿರ್ತೇವೆ ಅವಕ್ಕೇನು ಪಾಠ ಮಾಡಿ ಅಂತ ಉಡಾಫೆಯಿಂದ ಮಾತಾಡಿದ್ದಾರೆ. ಅದನ್ನ ಸ್ವಲ್ಪ ಪ್ರಜ್ಞಾವಂತ ಮೇಷ್ಟ್ರುಗಳು ಪ್ರಶ್ನೆ ಮಾಡಿದ್ರೆ ಜಗಳ ಕೂಡ ಮಾಡಿದ್ದಾರೆ. ಇವು ಅನ್ನ ಕೊಡೋ ಮಕ್ಕಳು, ಈ ಅನ್ನ ಕೊಡೋ ಮಕ್ಕಳಿಗೆ ಮೋಸ ಮಾಡಬೇಡಿ. ನಮ್ಮ ಮಕ್ಕಳು ಅನ್ನ ಕಿತ್ಕೊಂಡು ತಿನ್ನೋ ಮಕ್ಕಳು, ಇವು ಅನ್ನ ಕೊಡೋ ಮಕ್ಕಳು. ಲಕ್ಷಾಂತರ ರೂಪಾಯಿ ಸಂಬಳ ತಗೋತೀವಿ, ಮೋಸ ಮಾಡಬಾರ್ದು ಅವಕ್ಕೆ ಅಂತ ಮೀಟಿಂಗ್ಗಳಲ್ಲಿ ಜಗಳಾಡಿರುವಂಥ ಮೇಷ್ಟ್ರುಗಳು ಕೂಡ ಇದ್ದಾರೆ. ಇದು ಎಷ್ಟು ಆತಂಕಕಾರಿಯಾಗಿರುವಂಥ ವಿಷಯ ಅಂತಂದ್ರೆ, ಮೇಷ್ಟ್ರುಗಳು ಮೇಡಮ್ದಿರು ಸ್ಟಾಫ್ ರೂಮಲ್ಲೇ ಕೂತ್ಕೊಂಡು ಅಥವಾ ಕ್ಲಾಸ್ಗೆ ಹೋದ್ರು ಪಾಠ ಮಾಡದೆ ಸುಮ್ಮನೆ ಲೋಕಾಭಿರಾಮವಾಗಿ ಏನೋ ಮಾತಾಡಿ ಬರುವಂಥ ಉದ್ದೇಶ ಏನು, ಅದ್ರ ಹಿನ್ನೆಲೆ ಏನು ಅಂತಂದ್ರೆ, ಆ ಕಾಲೇಜ್ಗಳಿಗೆ ಆ ಮಕ್ಕಳು ಬರುವಂಥವೆಲ್ಲವೂ ಕೂಡ ಈ ಥರ ಕೆಳಜಾತಿಗಳ ಮಕ್ಕಳು ಅವಕ್ಕೆ ಯಾಕೆ ಪಾಠ ಮಾಡಬೇಕು ಅನ್ನುವಂಥ ಮನಸ್ಥಿತಿಯೂ ಕೂಡ ಇದೆ ಅನ್ನುವಂಥದ್ದನ್ನು ಕೇಳಿ ನನಗೆ ಭಾಳ ಇದು ಎಂಥ ಆತಂಕಕಾರಿಯಾಗಿರುವಂಥ ಬೆಳವಣಿಗೆ ಇದು ಅಂತ ಅನ್ನಿಸ್ತು ಅಂತ. ಸೊ ಇಂಥವೆಲ್ಲವೂ ಕೂಡ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ನಡೀತಾ ಇರೋದು ಬಹಳ ಆತಂಕದ ವಿಚಾರ ಅಂತ ನನಗೆ ಗಮನಿಸ್ತದೆ. ಆದರೆ ಇನ್ನೊಂದು, ವಿಶ್ವವಿದ್ಯಾಲಯಗಳಲ್ಲಿ ಕಳೆದ 20-25 ವರ್ಷ ಹಿಂದಕ್ಕೆ ಹೋದರೆ ವಿಶ್ವವಿದ್ಯಾಲಯಗಳಿದ್ದಂಥ ಶೈಕ್ಷಣಿಕ ವಾತಾವರಣವೇ ಬೇರೆ ಇತ್ತು. ಆದರೆ ಇವತ್ತು ಈ ಒಂದು 20-25 ವರ್ಷದ ಹಿಂದಕ್ಕೆ ಹೋದರೆ ವಿಶ್ವವಿದ್ಯಾಲಯದ ಶೈಕ್ಷಣಿಕ ವಾತಾವರಣ ಸಂಪೂರ್ಣವಾಗಿ ಬದಲಾಗಿರೋದನ್ನ ನಾವು ನಿರಾಕರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಕಾರಣ ಏನು ಅಂತಂದ್ರೆ, ಅನೇಕ ಮನುಷ್ಯ ವಿರೋಧಿಯಾಗಿರುವಂಥ ಅನೇಕ ಸಂಘಟನೆಗಳು ವಿಶ್ವವಿದ್ಯಾಲಯವನ್ನ ಪ್ರವೇಶ ಮಾಡಿದವೆ. ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಆ ರೀತಿಯಾಗಿರುವಂಥ ಧರ್ಮವನ್ನ, ಒಂದೊಂದು ಜಾತಿಯನ್ನ ಬಿಂಬಿಸುವಂತಹ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಹೀಗಿರುವಾಗ ಶೈಕ್ಷಣಿಕವಾದ ವಾತಾವರಣ ಕೆಟ್ಟಿದೆ ಅಂದ್ರೆ ಇನ್ನೇನಾಗುತ್ತೆ? ಒಂದು ಮೌಲ್ಯಯುತವಾಗಿರುವಂತಹ, ಚಿಂತನಾಶೀಲವಾಗಿರುವಂತಹ ವಿಚಾರಧಾರೆಗಳು ನಡಿಬೇಕಾಗಿರುವಂತಹ ಒಂದು ಸ್ಥಳದಲ್ಲಿ ಯಾವುದೋ ಮೌಢ್ಯ ತುಂಬಿರುವಂತಹ ಒಂದು ವಿಚಾರಗಳು ನಡೀತವೆ ಅಂತಂದ್ರೆ ಇದು ಆತಂಕವಾಗಿರೋದಲ್ವೇ? ಇನ್ನೂ ಎಷ್ಟು ಗಂಭೀರವಾಗಿ ಇದನ್ನು ಯೋಚನೆ ಮಾಡಬೇಕು ಅಂದ್ರೆ, ವಿಶ್ವವಿದ್ಯಾಲಯಗಳು ತಲುಪಿರುವ ಮಟ್ಟ, ಅದ್ಯಾವುದೋ ಯೂನಿವರ್ಸಿಟಿನಲ್ಲಿ ಸಗಣಿ ಮಾಡಿ ಇದು ಮಾಡಿ ಯಾವುದೋ ಗಾಂಜಳದಲ್ಲೆಲ್ಲ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿತೀವಿ ಅಂತೇಳಿ ಅದು ವಿಶ್ವ ಮಟ್ಟದಲ್ಲಿ ಅದು ನೆಗೆಪಾಟ್ಲಿಗೀಡಾಗಿ ಅದಕ್ಕೋಸ್ಕರ ಒಂದು ಯೂನಿವರ್ಸಿಟಿ 100 ಕೋಟಿಯನ್ನು ಖರ್ಚು ಮಾಡಿ ಸಗಣಿ ಮತ್ತು ಗಂಜಳದಲ್ಲಿ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿತಾರಂತೆ ಇವರು. ಸೊ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಭಾರತದ ಶಿಕ್ಷಣ ವ್ಯವಸ್ಥೆ ಇದೆ. ಪ್ರಪಂಚದ 50 ದೇಶಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಭಾರತ 49ನೇ ಪ್ಲೇಸಲ್ಲಿ ಐತೆ. ಲೆಕ್ಕ ಹಾಕೊಳ್ಳಿ, ನಾವು ಎಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ, ಎಂಥ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ, ಯಾವ ಶಿಕ್ಷಣ ವ್ಯವಸ್ಥೆ ಒಳಗಡೆ ನಾವು ಬದುಕ್ತಾ ಇದ್ದೀವಿ ಅನ್ನೋದು. ಅದರಿಂದ ಇಲ್ಲಿ ಒಂದು ಖಾಸಗಿ ಶಿಕ್ಷಣ ಕ್ಷೇತ್ರ ಅನ್ನುವಂಥದ್ದು ಮತ್ತೆ ಅದು ಜಾಸ್ತಿ ಆಯ್ತಾ ಇರೋದ್ರಿಂದ, ಎಲ್ಲವೂ ಕೂಡ ಹಣ ಕೇಂದ್ರಿತವಾಗ್ತಾ ಇರೋದ್ರಿಂದ ಶಿಕ್ಷಣದ ಮಟ್ಟ ಅಂದ್ರೆ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಗುಣಮಟ್ಟ ಇಲ್ಲ ಅನ್ನುವಂಥ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿದ್ದಾರೆ. ಖಾಸಗಿ ಶಾಲೆಯಲ್ಲಿ, ಖಾಸಗಿ ಕಾಲೇಜುಗಳಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತೆ ಅನ್ನುವಂಥದ್ದೊಂದು ಒಪಿನಿಯನ್ ಈ ಒಪಿನಿಯನ್ ಕ್ರಿಯೇಟ್ ಮಾಡಿದವ್ರು ಯಾರು? ಇದು ಎಲ್ಲಿಂದ ಕ್ರಿಯೇಟ್ ಆಯ್ತು? ಹಂಗೆ ನೋಡ್ಕೊಂಡ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಯಾರು ಆಯ್ಕೆ ಆಗಲ್ವೋ ಅಲ್ಲಿ ಬೇರೆ ಬೇರೆ ಹಂತ ಇರ್ತದೆ. ಅಲ್ಲಿ ಒಂದು NET ಪಾಸ್ ಮಾಡಬೇಕು, ಅದಾದ್ಮೇಲೆ ಸರ್ಕಾರವೇ ಒಂದು ಪರೀಕ್ಷೆ ಮಾಡ್ತದೆ, ಅದರಲ್ಲಿ ಪಾಸ್ ಮಾಡಬೇಕು. ಅದರಲ್ಲಿ ಪಾಸ್ ಮಾಡಿದವ್ರು ಮಾತ್ರ ಅಲ್ಲಿ ವಿವಿಧ ಬಗೆಯ ಅವರ ತರಬೇತಿಗಳನ್ನು ಕೊಟ್ಟು ಅವ್ರನ್ನ ಆಮೇಲೆ ಕಾಲೇಜಿಗೆ ಕಳಿಸ್ತಾರೆ. ಆದರೆ ಈ ಖಾಸಗಿ ಕಾಲೇಜುಗಳಲ್ಲಿ ಏನೂ ಇಲ್ಲ, ಅಲ್ಲಿ ಯಾರು ಸೆಲೆಕ್ಷನ್ ಆಗೋದಿಲ್ವೋ, NETನೂ ಕೂಡ ಪಾಸ್ ಮಾಡಿರಲ್ವೋ ಅಂಥವ್ರು ಬಂದು ಈ ಖಾಸಗಿ ಕಾಲೇಜಲ್ಲಿ ಪಾಠ ಹೇಳ್ತಾ ಇರ್ತಾರೆ. ಯಾವುದನ್ನು ಉನ್ನತ ಅಂತೀರಿ, ಯಾವುದು ಉತ್ಕೃಷ್ಟ ಅಂತ ಕರೀತೀರಿ?
ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕುವಂತ ಸಂದರ್ಭ ಇದೆ. ಇನ್ನೊಂದು IIT IIM ಅನ್ನುವಂಥವೇನಿದಾವೆ ಮತ್ತು IAS ಅನ್ನುವಂಥ ಅತ್ಯಂತ ಉನ್ನತವಾಗಿರುವಂತಹ ಇದರಲ್ಲಿ ದಲಿತ ಮತ್ತು ಕೆಳಜಾತಿಗಳಿರುವಂತಹ ಮಕ್ಕಳು ಬಹಳ ಅತ್ಯಲ್ಪ ಅಂದ್ರೆ ಅತ್ಯಲ್ಪವಿರವು. ಒಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಅತ್ಯಲ್ಪ ಮಕ್ಕಳಿರೋ ಅಲ್ಲಿ ಹೋಗೋರೇ ಕಡಿಮೆ. ಆ ಹೋಗುವಂತಹ ಈ ಕೆಳಜಾತಿಯ ಮಕ್ಕಳನ್ನ ಅರೆಸ್ಟ್ ಮಾಡಿ ಹೆಣ್ಮಕ್ಳಿಗೆ ಲೈಂಗಿಕ ಕಿರುಕುಳಗಳನ್ನು ಕೊಟ್ಟು, ಗಂಡು ಮಕ್ಕಳಿಗೆ ಜಾತಿಯ ಹಿನ್ನೆಲೆಯ ಕಿರುಕುಳನ್ನು ಕೊಟ್ಟು, ಒಂದು ಅವರು ಮಧ್ಯಕ್ಕೆ ಬಿಟ್ಟು ಹೋಗಬೇಕು, ಇಲ್ಲ ಅಂತಂದ್ರೆ ಅವರು ಆತ್ಮಹತ್ಯೆ ಮಾಡ್ಕೋಬೇಕು. ಅಂತ ಒಂದು ಪರಿಸ್ಥಿತಿಯನ್ನ ಇವತ್ತು ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ರೋಹಿತ್ ವೇಮುಲ ಕೂಡ, ಅವನ ಸಾವು ಕೂಡ ನಮ್ಮ ಎದುರುಗಡೆ ಇನ್ನು ಆರದೆ ಹಂಗೆ ಐತೆ. ಸೊ ಈ ತರದ ಉನ್ನತ ಶಿಕ್ಷಣ ಅನ್ನುವಂಥದ್ದು ವ್ಯವಸ್ಥಿತವಾಗಿ ಅನೇಕ ಇದನ್ನ ಹೇಳ್ತಾ ಇದೆ. ಅಂದ್ರೆ ವಿಶ್ವವಿದ್ಯಾಲಯಗಳನ್ನುವಂಥದ್ದು ಏನನ್ನ ಕಲಿಸಬೇಕಾಗಿತ್ತು, ಬಹುತ್ವವನ್ನು ಹೇಳ್ಕೊಡ್ಬೇಕಾಗಿತ್ತು, ಆದ್ರೆ ಅದಾಗ್ತಾ ಇಲ್ಲ. ಏಕತ್ವಕ್ಕೆ ಅದು ದಾರಿ ಮಾಡಿಕೊಡ್ತಾ ಇದೆ. ಒಂದು ದೇಶ, ಒಂದು ಭಾಷೆ, ಒಂದು ಪ್ರದೇಶ, ಇದನ್ನ ಎಲ್ಲ ಒಂದು ಅನ್ನುವುದನ್ನ ಪ್ರತಿಪಾದನೆ ಮಾಡ್ತಾ ಇರ್ತದೆ. ಬಹುತ್ವ ಅನ್ನುವುದನ್ನು ಬಡಿದು ಒಪ್ಪದಲ್ಲಿ ನೇರ್ಪುಗೊಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ಕ್ಲೂಸಿವ್ನೆಸ್, ಒಳಗೊಳ್ಳುವಿಕೆ, ಆ ಒಳಗೊಳ್ಳುವಿಕೆ ಅನ್ನುವಂಥದ್ದನ್ನ ಕಲಿಸ್ತಾ ಇಲ್ಲ. ಅಂದ್ರೆ ವಿಶ್ವವಿದ್ಯಾಲಯ ಅನ್ನುವಂಥದ್ದು ಒಂದು ನಾಡಿನ ಬೌದ್ಧಿಕ ಚಿಂತನಾ ಕೇಂದ್ರವಾಗಿ ಆ ನಾಡಿನ ಅಭಿವೃದ್ಧಿಯ ವಿವಿಧ ಮಾರ್ಗಗಳನ್ನ, ವಿವಿಧ ಮಾದರಿಗಳನ್ನ ತೆರೆದು ಕೊಡಬೇಕಾದಂಥ ಆ ಸ್ಥಳಗಳು ಇವತ್ತು ಜಾತಿ ಕೇಂದ್ರಿತವಾಗಿದ್ದಾವೆ ಮತ್ತು ಧಾರ್ಮಿಕವಾಗಿ ಅಧಾರ್ಮಿಕವಾದಂಥ ಅನೇಕ ಚಟುವಟಿಕೆಗಳ ಕೇಂದ್ರವಾಗಿರೋದು ಅತ್ಯಂತ ಶೋಚನೀಯವಾಗಿರುವಂತಹ ಪರಿಸ್ಥಿತಿ ಅಂತ ನಾನು ಭಾವಿಸಿದ್ದೇನೆ. ಸೊ ಹೀಗಾಗಿ ಸಮಾಜವನ್ನ ಕಟ್ಟುವ ಕೆಲಸವನ್ನ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಗಟ್ಟಿಗೊಳಿಸುವಂತಹ ಮತ್ತು ವ್ಯಾಸಂಗ ಕ್ರಮವನ್ನ ತಳ ಸಮುದಾಯಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವರನ್ನೂ ಒಳಗೊಂಡಂತೆ ಎಲ್ಲ ಜಾತಿ ಸಮುದಾಯಗಳನ್ನು ಒಳಗೊಳ್ಳುವ ರೀತಿಯಲ್ಲಿ ಶಿಕ್ಷಣ ಕ್ರಮ ಹೇಗೆ ರೂಪುಗೊಳ್ಳಬೇಕು ಅನ್ನೋದನ್ನ ಶ್ರೀಪಾದ್ ಭಟ್ರು ಇದರೊಳಗಡೆ ಹೇಳ್ತಾ ಹೋಗ್ತಾರೆ. ಸೊ ನಾನು ಮೊದಲೇ ಹೇಳಿದಂತೆ 1918ರಿಂದ ಹಿಡಿದು 2020 NEP ವರೆಗೆ ಸಂಪೂರ್ಣವಾಗಿ ಅವರು ಭಾರತದ ಒಟ್ಟು ಶಿಕ್ಷಣದ ಕ್ರಮವನ್ನ, ಶಿಕ್ಷಣದ ಪದ್ಧತಿಗಳನ್ನು ಇದರೊಳಗಡೆ ಹೇಳ್ತಾ ಹೋಗ್ತಾ ಇರ್ತಾರೆ. ಸೊ ಅದರಿಂದ ಈ ಪುಸ್ತಕವನ್ನ ವಿಶ್ವವಿದ್ಯಾಲಯಗಳು ಬಹಳ ಮುಖ್ಯವಾಗಿ ಅಲ್ಲಿನ ವಿದ್ಯಾರ್ಥಿಗಳು ಇದನ್ನು ಓದಬೇಕು. ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಚರ್ಚೆಗಳಾದ್ರೆ ಈ ಉನ್ನತ ಶಿಕ್ಷಣದಲ್ಲಿ ಆಗುವಂತ ಪ್ರಾಬ್ಲಮ್ಸ್ ಏನು, ಈ ಶಿಕ್ಷಣದ ಸಾಧ್ಯತೆಗಳೇನು, ಅದರ ವಿಫಲತೆಗಳೇನು ಅನ್ನುವಂಥವು ಬಹಳ ಮುಖ್ಯವಾಗಿ ಅರಿವಿಗಾಗತ್ತೆ. ಅದರಲ್ಲೂ ಕೂಡ ಈ ಅಂಚಿನ ಸಮುದಾಯಗಳು SC ST OBC ಅಂಡ್ ಮೈನಾರಿಟೀಸ್ ಏನಂತಿದ್ದವೋ ಇವು ಹೇಗೆ ಪ್ರಭುತ್ವ ಅನ್ನುವಂಥದ್ದು ಸದಾ ಇವರನ್ನ ವಂಚಿಸುವ ನಿಟ್ಟಿನಲ್ಲಿ, ಇವರನ್ನು ಅಕ್ಷರದಿಂದ ಹೊರಗಿಡುವ ದಿಕ್ಕಿನಲ್ಲಿ ಯಾವ್ಯಾವ ರೀತಿಯ ಪಟ್ಟುಗಳನ್ನ ಎಲ್ಲ ಸರ್ಕಾರಗಳು ಆಗ್ತಾ ಇದ್ದಾವೆ ಅನ್ನೋದನ್ನ ಇದರೊಳಗಡೆ ಶ್ರೀಪಾದ್ ಭಟ್ರು ವಿವರಿಸಿದ್ದಾರೆ. ಅದನ್ನ ಹೆಚ್ಚು ಹೆಚ್ಚು ಈ ವಿಶ್ವವಿದ್ಯಾಲಯಗಳು ಮತ್ತು ಅಲ್ಲಿನ ವಿದ್ಯಾರ್ಥಿನಿಯರು ಚರ್ಚೆ ಮಾಡಿದ್ರೆ ಈ ಪುಸ್ತಕದ ಸಾರ್ಥಕತೆ ಇನ್ನಷ್ಟು ಹೆಚ್ಚುತ್ತೆ ಅಂತ ಭಾವಿಸಿ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಒಂದ್ಸರಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.